ಶುಭೋದಯ ಎಲ್ಲರಿಗೂ. ಇವತ್ತು ನಾನು ಮಟನ್ ಮಾಡೋದನ್ನು ಹೇಳ್ತೇನೆ. ಈಗ ನೋಡಿ, ಫ್ರೆಶ್ ಮಟನ್ ಇದೆ 1 kg. ಇದನ್ನು ಒಂದು 4-5 ಸಲ ತೊಳ್ಕೊಂಡ್ಬಿಡಬೇಕು. 4-5 ಸಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಮ್ಯಾರಿನೇಟ್ ಮಾಡಬೇಕು. ಈಗ ತೊಳೆದು ತಂದಿದ್ದೇನೆ. ಮ್ಯಾರಿನೇಟ್ ಮಾಡೋ ಮುಂಚೆ ನಾನು ಮಸಾಲೆ ಏನು ಬೇಕು ಅದನ್ನು ತೋರಿಸ್ತೇನೆ. ಈಗ ನೋಡಿ, 1 kgಗೆ ಒಂದು 4ರಿಂದ 5 ಈರುಳ್ಳಿ ಹೆಚ್ಕೊಂಡಿದೆ. ಸಣ್ಣ ಹೆಚ್ಕೋಬೇಕು ನೋಡಿ. 1 ಟೊಮೆಟೊ, 4ರಿಂದ 5 ಈರುಳ್ಳಿ, 1 ಟೊಮೆಟೊ, ಒಂದು 20 ಮೆಣಸು, ಒಣ ಮೆಣಸಿನ್ಕಾಯಿ, 20 ಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ಟಿದ್ದೇನೆ ನಾನು. ಈಗ 1 kgಗೆ 1 ಹಿಡಿಯಷ್ಟು ಕೊತ್ತಂಬರಿ ಕಾಳು, ಇಲ್ಲ 5 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನು ಅರ್ಶಿಣ ಪುಡಿ, ಅರ್ಧ ಮಸಾಲೆ ರುಬ್ಬಲಿಕ್ಕೆ, ಅರ್ಧ ಬೇಯಿಸ್ಲಿಕ್ಕೆ. ಇದು ಗರಂ ಮಸಾಲ, 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಕಾಳುಮೆಣಸು, 1/4 ಸ್ಪೂನು ಮೆಂತೆ, 1 ಚಿಟಿಕೆ ಓಮ, 1 ಕಾಯಿ, ಅರ್ಧ ಕಡಿ ಕಾಯಿ, ಒಂಚೂರು ಹುಣಸೆ ಹಣ್ಣು. ಇದು ಮ್ಯಾರಿನೇಟಿಗೆ 1 ಲಿಂಬೆಹಣ್ಣು. ಈಗ ನೋಡಿ, ಮಸಾಲೆ ಹುರ್ಕೊಳ್ಳುವ. ಈ ಮಸಾಲೆ ಹುರ್ಕೊಳ್ಳಿಕ್ಕೆ ತೆಂಗಿನೆಣ್ಣೆ ಒಂಚೂರು ಹಾಕೊಂಡ್ಬಿಡೋಣ. ಈಗ ಚಕ್ಕೆ, ಲವಂಗ, ಏಲಕ್ಕಿ, 1 ಲೀಫ್, ಕಾಳು ಮೆಣಸು ಹಾಕುವ. ಇದು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಬಿಡಿ. ಈಗ ಮಸಾಲೆ ಹುರ್ಕೊಳ್ಳುವಾಗಲೇ ಇದಕ್ಕೆ 1 ಹಿಡಿ ಈರುಳ್ಳಿ ಹಾಕೊಂಡ್ಬಿಡಿ. ಅದು ಕೆಂಪು ಹುರ್ಕೊಂಡ್ಬಿಡುವ. ಈಗ ನೋಡಿ, ಇದಕ್ಕೆ 1/4 ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ, ಇದಕ್ಕೆ 4 ಬೆಳ್ಳುಳ್ಳಿ ಹೆಸರು ಜಜ್ಜಿ ಹಾಕೊಂಬಿಡಿ. ಇದು ಪರಿಮಳಕ್ಕೆ, ಯಾಕಂದ್ರೆ ನಾವು ಮ್ಯಾರಿನೇಷನ್ನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವೆ. ಬೇಯುವಾಗಲೂ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇವೆ. ಇದಕ್ಕೆ ಪರಿಮಳ ಬರ್ತದೆ, ಮಸಾಲೆ ಕಡಿಯುವಾಗ ಪರಿಮಳ ಬರ್ತದೆ ಮಸಾಲೆ. ಬೆಳ್ಳುಳ್ಳಿ ಹಾಕಿದೆ. ಈಗ ಕೊತ್ತಂಬರಿ ಕಾಳು, ನೋಡಿ, 5 ನಿಮಿಷ ಆಯ್ತು. ಈಗೆಲ್ಲ ಕೆಂಪಾಗಿದೆ ನೋಡಿ ಮಸಾಲೆ, ಎಷ್ಟು ಕೆಂಪಾಗಿದೆ. ಈಗ ಇದಕ್ಕೆ ಒಂಚೂರು ಸಣ್ಣದು ಹುಣಸೆ ಹಣ್ಣು, ಒಂಚೂರು ಅರಿಶಿಣ ಪುಡಿ, ಮತ್ತು ಬೇಯುವಾಗಲೂ ಅರಿಶಿಣ ಪುಡಿ ಹಾಕ್ತೇವೆ. ಅದಕ್ಕೆ ಇದರಲ್ಲಿ ಅರ್ಧ ಅರಿಶಿಣ ಪುಡಿ ಹಾಕೊಂಬಿಡಿ. ಗಮ್ಮಂತ ನೋಡಿ ಮಸಾಲೆ. ಸಾಕು, ಎಷ್ಟು ಕೆಂಪಂದರೆ ಸಾಕು. ಈಗ ಇದ್ರ ಜೊತೆಗೆ ಹುರಿದಿಟ್ಟಿದ್ದು 20 ಮೆಣಸಿದೆಯಲ್ಲ, ಅದು ಇದು ಎಲ್ಲ ಮಸಾಲೆ ರುಬ್ಕೊಂಡ್ಬಿಡುವ. ಈಗ ನೋಡಿ, ಅದೇ ಪಾತ್ರೆಗೆ ಮಸಾಲೆ ಹುರ್ಕೊಂಡಿದ್ದ ಪಾತ್ರೆಗೇನೆ ಅದೇ ತೆಂಗಿನಕಾಯಿ ತುರಿದು ಹುರ್ಕೋತಾ ಇದೆ. ಸ್ವಲ್ಪ ಇದನ್ನ ಹುರ್ಕೋಬೇಕಂದ್ರೆ ಟೇಸ್ಟ್ ಬರ್ತದೆ ಭಾಳ. ಇಲ್ಲಿ ನೋಡಿ, ಇದನ್ನ ಹುರ್ಕೋತಾ ಇರುವ. ಈಗ ಇಲ್ಲಿ ಇದಕ್ಕೆ ಮ್ಯಾರಿನೇಟ್ ಮಾಡುವ. ನೋಡಿ, ಮಸಾಲೆ ಹಿಂಗೆ ನೈಸ್ ಕಡ್ದು ತರಬೇಕು. ಇಲ್ಲಿ ನೋಡಿ, ನೈಸ್ ಕಡ್ದು ತರಬೇಕು. ಇದೇ ಮಸಾಲೆನ ಇದಕ್ಕೆ 1-2-3 ಸ್ಪೂನ್ ಹಾಕುವ, 3-4 ಸ್ಪೂನ್ ಹಾಕುವ.
ಸ್ವಲ್ಪ ಅರಿಶಿನ ಪುಡಿ, ಉಳಿದಿದ್ದು ಮಸಾಲೆ ರುಬ್ಬಾಗ ಹಾಕ್ಕೊಂಡಿದ್ದೇವೆ ನೋಡಿ. ಈಗ ಇದಕ್ಕೇನೆ ಲಿಂಬೆಹಣ್ಣು ರಸ, ನೋಡಿ ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇಷ್ಟನ್ನು ಚೆಂದಾಗಿ ಹಿಂಗೆ ಕಲಸಿ ಎಲ್ಲದಕ್ಕೂ ಹಿಡಿಯುವಾಗ ಕಲಸಿಡುವ. ಇದು ತೆಂಗಿನಕಾಯಿ ಹುರಿದು ಇದೇ ಮಸಾಲೆಗೆ ಹಾಕಿ ಕಡಿಬೇಕು. ಅಷ್ಟೋ ತನಕ ಇದು ಮ್ಯಾರಿನೇಟ್ ಆಗಲಿ. ಒಂದು ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಮಾಡಿದ್ರು ಅಡ್ಡಿಲ್ಲ, ಒಂದು 10 ನಿಮಿಷ ಆದರೂ ಹೇಗೆ ಇಟ್ಬಿಡಿ. ಇದಕ್ಕೆ ಬೇರೆ ಖಾರ ಪುಡಿ ಎಲ್ಲ ಬೇಡ, ಎಲ್ಲದು ಮಸಾಲೆ ಇದರಲ್ಲೇ ಕಡ್ದಿದ್ದು ಮಸಾಲೆ ಹಾಕಿದ್ವಲ್ಲ, ಒಂದು 10 ನಿಮಿಷ ಹಿಂಗೆ ಇರಲಿ, ಚಂದ ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ಇದನ್ನು ಹುರ್ಕೊಂಡು ಇದೇ ಮಸಾಲೆಗೆ ಇದನ್ನು ಹಾಕಿ ಕಡ್ದು ತರ್ತೇವೆ. ಈಗ ನೋಡಿ ಬೇಯಲಿಕ್ಕಿಡುವ ಮಟನ್, ಮ್ಯಾರಿನೇಟ್ ಮಾಡಿದ ಮಟನ್ನ ಬೇಯಲಿಕ್ಕಿಡುವ. ಈಗ ಇದಕ್ಕೆ ಸ್ವಲ್ಪ 1-2-3 ಸ್ಪೂನ್ ತೆಂಗಿನೆಣ್ಣೆ ಮತ್ತು ಒಂದು ಸ್ವಲ್ಪ ಬೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿ ಬೇಯ್ತದೆ, ಮೆತ್ತಗೆ ಬೇಯ್ತದೆ. ಮಟನ್ ಆಯಿತು ಚಿಕನ್ ಆಯಿತು, ಬೆಣ್ಣೆ ಹಾಕಿ ಒಮ್ಮೆ ಬೇಯಿಸಿ ನೋಡಿ, ಭಾಳ ಮೆತ್ತಗೆ ಬೇಯ್ಕೊಂಡ್ಬಿಡ್ತದೆ. ಒಂದು ಪಲಾವ್ ಎಲೆ, ಒಂದು ಚಕ್ಕೆ, ಗರಂ ಮಸಾಲೆ ಭಾಳ ಹಾಕಬಾರ್ದು, ಯಾಕಂದರೆ ಮಸಾಲೆ ಕಡಿಯುವಾಗಲೂ ಗರಂ ಮಸಾಲೆ ಹಾಕ್ಕೊಂಡಿದ್ದೀವಲ್ಲ, ಗರಂ ಮಸಾಲೆ ಭಾಳ ಆದರೆ ಆ ಟೇಸ್ಟೇ ಹೋಗ್ಬಿಡ್ತದೆ. ಈಗ ನೋಡಿ ಇದಕ್ಕೇನೆ ನಾವು ಸಣ್ಣ ಹೆಚ್ಚಿಟ್ಟಿದ್ದ ನೀರುಳ್ಳಿ, ಟೊಮೆಟೊ, ಇದಕ್ಕೊಂದು 1/4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಮ್ಯಾರಿನೇಟಿಗೆ ಹಾಕಿಟ್ಟಿದ್ದೇವೆ, 1 ಸ್ಪೂನ್ ಮ್ಯಾರಿನೇಟಿಗೆ ಹಾಕಿದ್ದೇವೆ, ಅರ್ಧ ಸ್ಪೂನ್, 1/4 ಸ್ಪೂನ್ ಸಾಕಿದ್ದಕ್ಕೆ. ಇದಕ್ಕೆ ಕೆಂಪಾಗುವಂಗೆ ಹುರ್ಕೋಬೇಕು. ಇಲ್ಲಿ ನೋಡಿ ಇಷ್ಟು ಹುರ್ಕೊಂಡು ಸಾಕು. ಇದು ಹುರಿಯುವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ, ಉಪ್ಪು ಹಾಕಿದರೆ ಚೆನ್ನಾಗಿ ಬೇಗ ಬೇಯ್ತದೆ. ಇಷ್ಟು ಸಾಕಿದ. ಈಗ ನೋಡಿ ಇದಕ್ಕೆ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೆ, ನಾನು ಮರ್ತೆ ಹೇಳಲಿಕ್ಕೆ, ಉಪ್ಪು ಹಾಕಿದ್ದೆ. ಈಗ ಮ್ಯಾರಿನೇಟ್ ಮಾಡಿದ್ದೆ ಇದನ್ನು ಹಾಕಲಿಕ್ಕೆ. ಒಂದು 5 ನಿಮಿಷ ಹಿಂಗೆ ಚೆಂದಾಗಿ ಇದರಲ್ಲೇ ಬೇಯಲಿ. ಕೂಡಲೇ ಮುಚ್ಚಳ ಮುಚ್ಚಬಾರ್ದು, ಇದು ಒಂದು 10 ನಿಮಿಷ ಹಿಂಗೆ ಬೇಯಬೇಕು. ಓಪನ್ ಅಲ್ಲ ಮುಚ್ಚಿಡ್ತೇನೆ ನೋಡಿ. ಇದನ್ನು ಜೋರು ಉರಿಯಲ್ಲೇನೆ ಹಿಂಗೆ ಮುಚ್ಚಿಟ್ಟು ಸ್ವಲ್ಪ ಮೇಲೆ ನೀರು ಹಾಕಿಡಿ, ತಳ ಹಿಡಿಯೋದಿಲ್ಲ. ಒಂದು 10 ನಿಮಿಷ ಚೆಂದಾಗಿ ಅದೇ ಎಣ್ಣೆಯಲ್ಲಿ ಈರುಳ್ಳಿಯಲ್ಲಿ ಬೇಯ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಸಿಟಿ ಹೊಡಿಸುವ. ಒಂದು 5 ನಿಮಿಷ ಬೇಯಲಿ. ಈಗ ನೋಡಿ ಒಂದು 5-10 ನಿಮಿಷ ಬಿಟ್ಟು ಇದನ್ನು ತೆಗೆದು ಈ ನೀರು ಇಟ್ಕೊಳ್ಳುವ. ಅದೇ ನೀರನ್ನ ಹಾಕೋದಕ್ಕೆ
ಈಗ ಒಂಚೂರು ಮಗಚಿ 10 ನಿಮಿಷ ಹಿಂಗೆ ಬೇಯಿಸಿ ನೋಡಿ. ಆ ಬೆಣ್ಣೆ ಎಣ್ಣೆ ಮತ್ತು ಈರುಳ್ಳಿಯಲ್ಲಿ ಚಂದ ಬೇಯ್ತದೆ. ಬೆಣ್ಣೆ ಹೆಂಗೆ ಬೇಯ್ತದೆ, ನೀವು ಒಂದೇ ಸಲ ಸಿಟಿ ತೆಗೆಸ್ಬಿಟ್ರೆ ಗಟ್ಟಿ ಗಟ್ಟಿ ನಾರು ಹಂಗೆ ಆಗಿಬಿಡ್ತದೆ. ಸಾಕು. ಇದಕ್ಕೆ ಏನು ಹಾಕೋದು ಬೇಡ, ಎಲ್ಲ ಹಾಕಿದ್ದೇವಲ್ಲ ಮ್ಯಾರಿನೇಷನಿಗೆ ಎಲ್ಲ ಹಾಕಿದ್ದೇವೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ, ಇಷ್ಟು ಚೂರು ಮೇಲೆ ಬರುವಷ್ಟು ನೀರಿದ್ರೆ ಸಾಕು. ಇಷ್ಟು ಹಾಕಿ ಮತ್ತು ನೀರು ಬಿಟ್ಕೋತದೆ. ಇದೀಗ ಒಂದು 4 ಸಿಟಿ ತೆಗೆಸ್ಬಿಡುವ. ಎಕ್ಸ್ಟ್ರಾ ಮಸಾಲೆ ಏನೂ ಬೇಡ, ಎಲ್ಲ ಹಾಕಿದ್ದೇ ಇದೆಯಲ್ಲ. ಜೋರಿಟ್ಟೆ ಈಗ 10 ನಿಮಿಷ ಕುದ್ದಿದೆಲ್ಲ ಚಂದ, ಒಂದು ಅರ್ಧ ಬೆಂದಿರ್ತದೆ. ಈಗ ಮುಚ್ಚಳ ಮುಚ್ಚಿ 4 ವಿಸಿಲ್ ತೆಗೆಸ್ಬಿಡುವ. ಹೈ ಫ್ಲೇಮಲ್ಲೇ ಇರಲಿ. ನಾಲ್ಕು ಸಿಟಿ ಆಯ್ತು ನೋಡಿ. ಈಗ ಸಿಟಿ ಹೋಗಿದೆ, ಓಪನ್ ಮಾಡುವ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಬೆಣ್ಣೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಹೀಗೇನು ತಿನ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತದೆ. ಆದರೆ ನನಗೆ ರುಬ್ಬಿ ಕಡ್ದು ಹಾಕ್ತೇನಲ್ಲ, ಹೀಗೇನು ಚೆನ್ನಾಗಿ ಅನ್ನಿಸ್ತದೆ. ಇದಕ್ಕೆ ಖಾರ ಎಲ್ಲ ಸರಿ ಹಿಡ್ದಿಲ್ಲ. ಈಗ ಮಸಾಲೆ ಹಾಕಿದ್ಮೇಲೆ ಹಿಡಿತದೆ. ಇದು ಬೇರೆ ಪಾತ್ರೆಗೆ ಹಾಕೋತೇನೆ ನಾನು, ಇದು ಸಣ್ಣದಾಗ್ತದೆ. ಈಗ ಬೇರೆ ಪಾತ್ರೆ ಹಾಕ್ಕೊಂಡಿದ್ದೇನೆ, ಅದು ಪಾತ್ರೆ ಸಣ್ಣದಾಯ್ತಂತ. ಈಗ ನೋಡಿ ಮಸಾಲೆ ಕಡ್ದು ತಂದಿದ್ದೇನೆ, ಸಣ್ಣ ಕಡ್ದಿದೆ. ಹಿಂಗೆ ಸಣ್ಣ ಆಗಬೇಕು. ಅದು ಎಷ್ಟು ನೈಸ್ ಆಗ್ತದೆ ಅಷ್ಟು ಒಳ್ಳೆಯದು. ಯಾವತ್ತೂ ಮೀನಿಗೆ ಮತ್ತು ಮಟನಿಗೆ ತುಂಬ ನೈಸ್ ಆಗಬೇಕು. ಇದು ಮತ್ತೊಂದು ರುಬ್ಬುವಾಗ ನಾನು ಅವಾಗ ಸಾಮಾನು ಹುರಿದೆ ಅಲ್ಲ, ಮಸಾಲೆ ಎಲ್ಲ, ಅವಾಗ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟಿದ್ದೆ. ಅದನ್ನು ಇದ್ರ ಜೊತೆ ರುಬ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದ್ರ ಜೊತೆ ರುಬ್ಕೊಂಡೇನೆ. ಈಗ ಹಾಕ್ತೇನೆ ನೋಡಿ. ಈಗ ನಮಗೆ 2 ಹೊತ್ತಿಗೆ ಒಂದು 4 ಜನಕ್ಕೆ ಬೇಕಂದರೆ ಹಿಂಗೆ ಕಡ್ದು ಹಾಕಿ ಮಾಡಿದರೆ ಚೆನ್ನಾಗಿ ಅನ್ನಿಸ್ತದೆ. ರುಬ್ಬಿ ಹಾಕಿ ಮಾಡಿದರೆ ಮಸಾಲೆ ಜಾಸ್ತಿ ಆಗ್ತದೆ. ದೋಸೆಗೆ ಚಪಾತಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಲ್ಲ ಗ್ರೇವಿ, ಚೆನ್ನಾಗಾಗ್ತದೆ. ಇದಕ್ಕೆ ನೀರು ಜಾಸ್ತಿ ಬೇಡ, ನೀರಿಷ್ಟೇ ಇರಲಿ. ಇದನ್ನೆಲ್ಲ ಚೆಂದಾಗಿ ಹಾಕೊಂಡ್ಬಿಡುವ. ಈಗ ಆಯ್ತು ನೋಡಿ, ಒಂದು 10 ನಿಮಿಷ ಚೆನ್ನಾಗಿ ಕುದೀತು ಮಸಾಲೆ ಜೊತೆಗೆ. ಚೆನ್ನಾಗಿ ಕುದ್ದಿದೆ ನೋಡಿ ಮಸಾಲೆ ಜೊತೆಗೆ. ಇದು ಬಂದಾದ್ಮೇಲೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಹಾಕ್ಬಿಡ್ತದೆ. ಈಗ ನೋಡಿ ಬಂದ್ ಮಾಡುವ. ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣು ರಸ, ಬಂದ್ ಮಾಡಿ ಮುಚ್ಚಿಟ್ಟು ಈಗ 2 ದೋಸೆ ಮಾಡಿ ದೋಸೆ ಜೊತೆಗೆ ನಿಮ್ಗೆ ಸರ್ವ್ ಮಾಡ್ತೇನೆ. ಈಗ ನೋಡಿ ಮಟನ್ ದೋಸೆ ಕುಚ್ಚಲಕ್ಕಿ ಅನ್ನ ಜೊತೆ ತುಂಬ ಚೆನ್ನಾಗಾಗ್ತದೆ. ದೋಸೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗ್ತದೆ ಇದು. ಹೆಚ್ಚಿನವ್ರು ಹೇಳೋದಿದೆ ಮಟನ್ ಮಾಡೋದು ಗೊತ್ತಿಲ್ಲ, ಚಿಕನ್ ಗೊತ್ತಿದೆ ಅಂತ. ಮಟನ್ ಸ್ವಲ್ಪ ಲೆಂದಿ ರೆಸಿಪಿ ಆದರೂ ತುಂಬ ಈಸಿ ಮಾಡ್ಬೋದು. ಈಗ ನೋಡಿ ಊಟ ರೆಡಿ. ಥ್ಯಾಂಕ್ ಯು.